ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಚಿತ್ರದುರ್ಗದಲ್ಲಿ ನಿನ್ನೆ ಇವತ್ತು ವಿಶೇಷವಾಗಿ BSY ಅಂದರೆ BS ಯಡಿಯೂರಪ್ಪನವರ ಅಭಿಮಾನೋತ್ಸವ ಜಬರ್ದಸ್ತಾಗಿ ನಡೀತಾ ಇದೆ. ನಾಡಿನ ಎಲ್ಲ ನಾಯಕರು, ಗೃಹ ಮಂತ್ರಿ ಇಷ್ಟರಲ್ಲಿ ಬಂದೇ ಬಿಡ್ತಾರೆ. ಆಮದು ಬೇರೆ ದೊಡ್ಡ ಪ್ರಮಾಣದ ಒಂದು 8-10 ಲಕ್ಷ ಜನ, ಈಗಂತೂ 8-9 ಲಕ್ಷ ಜನ ಕೂಡಿದ್ದಾರೆ. ಮುಗಿಯೊಳಗೆ ಇನ್ನು ಕೂಡುವಂಥದ್ದು ಜನಸಾಗರ ಹರಿದು ಬರ್ತಾಯಿದೆ. ದೊಡ್ಡ ಪ್ರಮಾಣದಲ್ಲಿ ಇಟ್ಟುಕೊಳ್ಳಿಕ್ಕೆ ಕಾರಣ ಇಷ್ಟೇ, 2028 ಇನ್ನೇನು ಬಂದೇ ಬಿಡ್ತು. ಇನ್ನೂ 28 ಅನ್ಬೋದು, ಬಟ್ ಅಷ್ಟು ಸುಲಭಲ್ಲ. ಈಗಾಗಲೇ ಗೊತ್ತಿದ್ದಂಗೆ ನಿಮಗೆ ಮೋದಿ ಮತ್ತು ಶಾರವ್ ಯಾವುದೇ ರಾಜ್ಯವನ್ನು ಸೋಲೋ ಆಗಿಲ್ಲ ಅಂತ ನಿರ್ಧಾರ ಮಾಡಿದ್ದಾರೆ. ಅದಕ್ಕಾಗಿ ಅವ್ರದ್ದೇ ಆದಂಥ ಪ್ಲ್ಯಾನ್ಗಳನ್ನು ಮಾಡಿದ್ದಾರೆ. ಹೀಗಾಗಿ ಈಗ ನಡೆದಂಥ ಎಲ್ಲ ವಿಧಾನಸಭಾ ಚುನಾವಣೆಗಳಲ್ಲಿ ಗೆಲುವೇ ಗೆಲುವು. ಅತ್ಯಂತ ಕಷ್ಟದ ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳ ಸಹಿತ ಇವತ್ತು ಸೋಲಿಸಿ ಮಮತಾ ಅವ್ರನ್ನ ಮನೆಗೆ ಕಳಿಸಿ ಅಲ್ಲಿ ತಮ್ಮದೇ ವ್ಯಕ್ತಿ ಸುವೇಂದು ಅಧಿಕಾರಿನ CM ಮಾಡಿದ್ದಾರೆ. ತಮಗೆ ಬೇಕಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಲಿ ನಿಪುಣರಾಗಿದ್ದಾರೆ. ಅಂಥ ಒಂದು ನಿಪುಣತೆ ಹೊಂದಿರುವ ಮೋದಿ ಶಾ ಅವರು ಒಂದು ಡಿಸೈಡ್ ಮಾಡಿಬಿಟ್ಟಿದ್ರು. ಈಗ ನೀವು ನೋಡಿದ್ದೀರಿ, ಸಾಕಷ್ಟು ಯಡಿಯೂರಪ್ಪನವರನ್ನು, ಅವರ ಮಗನನ್ನು ಟೀಕೆ ಮಾಡುವಲ್ಲೇ ಯಾವುದೇ ಒಂದು ಸಣ್ಣ ಒಂದು ಅವಕಾಶವನ್ನು ಬಿಟ್ಟು ಕೊಟ್ಟಿಲ್ಲ ನಮ್ಮ ಯತ್ನಾಳರವರು. ಇದು ನಿಮ್ಗೆ ಗೊತ್ತದ. ಆ ಟೀಕೆಗಾಗಿನ ಅವ್ರು BJP ಹೊರಗೂ ಬಂದರು ಅಥವಾ ಹೊರಗೆ ಹಾಕಲ್ಪಟ್ಟರು. ಈಗಾಗಲೇ ಅದು ಇತಿಹಾಸ. ಆದರೂ ಇವತ್ತಿಗೂ ಅವ್ರು ಟೀಕೆ ಮಾಡೋದು ನಿಲ್ಲಿಸಿಲ್ಲ. ಇಷ್ಟೆಲ್ಲ ಇದ್ದರು. ಮತ್ತು ಯತ್ನಾಳರಿಗೆ ಅನೇಕ ಹಿಂದುತ್ವವಾದಿ ಜನ ಬಂದು ನಿಲ್ಲೋದು, ಅವ್ರ ಭಾಷಣ ಕೇಳು ಅಥವಾ ಅವ್ರ ಬೆನ್ನು ಹತ್ತೋದು ನೋಡಿದಾಗ ಸಹಜವಾಗಿ ನಡಕ್ಕೆ ಅನಿಸಿತ್ತು, BSY ಅವ್ರನ್ನ ಬಿಟ್ಟೇನೋ ಇವರು ಮೋದಿ ಮತ್ತು ಶಾರ್ ಅವರು ಅಂತೇಳಿ. ಆದರೆ ಜನರ ನಾಡಿ ಮಿಡಿತವನ್ನು ಮತ್ತು ಯಾರು ಎಷ್ಟು ಪ್ರಬುದ್ಧರಿದ್ದಾರೆ ಮತ್ತು ಯಾರಿಂದ ಏನು ಗೆಲುವಾಗಲಿಕ್ಕೆ ಸಾಧ್ಯದ ಅನ್ನೋ ಲೆಕ್ಕಾಚಾರದ ಮೇಲೆ ಯತ್ನಾಳರನ್ನು ಹೊರಗೆ ಹಾಕುವಂಥ ಅನಿವಾರ್ಯತೆ ನಿರ್ಮಾಣ ಮಾಡಿದರು. ಅದಕ್ಕೆ ಕಾರಣ ಸ್ವತಃ ಅವರು ಆ ಮಧ್ಯ ಆ ಚರ್ಚೆ ಬೇಕಾಗಿಲ್ಲ. ಈಗ ಯಾವ ಯಡಿಯೂರಪ್ಪನ ವಿರೋಧ ಮಾಡಿಕೊಂಡು ಯತ್ನಾಳರು ಅವ್ರ ಜೊತೆಗಾರರು ಪ್ರಯತ್ನ ಮಾಡಿದರು, ಅದೆಲ್ಲ ಇವತ್ತು ನಿಷ್ಫಲ ಆದಂಗೆ ಆಗಿದೆ. ಅದಕ್ಕೆಲ್ಲರಿಗೂ ಇವತ್ತು ಉತ್ತರ ಕೊಟ್ಟಂಗೆ ಆಗಿದೆ. ಜನ ಯಾವ ರೀತಿ ಕೂಡಿದ್ದಾರೆ, ನೂರಾರು ಜನ ಸ್ವಾಮೀಜಿಗಳು ಸಾವುಲ್ ಅಂತ ಹೇಳ್ತಾ ಇದ್ದಾರೆ, ಕೂಡಿದ್ದಾರೆ. ಇಡೀ ನಾಡಿನ ಶ್ರೇಷ್ಠ ಸ್ವಾಮೀಜಿಗಳೆಲ್ಲ ಒಂದೇ ಕಡೆ ಕೂಡಿದ್ದಾರೆ. ಒಟ್ಟಲ್ಲಿ 2028 ಗೆಲ್ಲಬೇಕು. ಅದರಲ್ಲೂ ಲಿಂಗಾಯತ, ವೀರಶೈವ ಲಿಂಗಾಯತರಲ್ಲಿ ಅತ್ಯಂತ ಇವತ್ತು ಪ್ರಬಲ ನಾಯಕರು ಯಾರು ಇದ್ದರೆ ಅವರು ಯಡಿಯೂರಪ್ಪನವರು ಅನ್ನುವಂಥದ್ದು ಈಗಲೇ ಕನ್ಫರ್ಮ್ ಆಗ್ಯದ ಹೈಕಮಾಂಡಿಗೆ ಅಥವಾ ಮೋದಿ ಮತ್ತು ಶಾರವ್. ಹೀಗಾಗಿ ಅವರ ಒಂದು ಏನಪ್ಪ ಅಂತಂದ್ರೆ ಈ ಸಂದರ್ಭದಲ್ಲಿ ಅಭಿಮಾನಿಗಳಿಂದ ಅಭಿಮಾನೋತ್ಸವ ಮಾಡಿಸೋದು ಕೆಲಸ ಇಟ್ಕೊಂಡು ಇಡೀ ರಾಜ್ಯದಲ್ಲಿ ಒಂದು BJP ಹವಾ ಕ್ರಿಯೇಟ್ ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಅದು ಈಗ ಯಶಸ್ವಿ ಆಗುವ ಎಲ್ಲ ಲಕ್ಷಣ ಕಾಣ್ತಾ ಇದ್ದಾವೆ. ಈ ಒಂದು ನಾಯಕತ್ವ ಮತ್ತು ಈಗ ನಾವು ಹಲವು ಸಲ ಮಾತಾಡಿದ್ವಿ. ಈಗಾಗಲೇ ಕರ್ನಾಟಕದಲ್ಲಿ ಏನಾದರೂ ನಾಯಕತ್ವದಿದ್ದರೆ 1-2-3 ಜನ ಹೊಡ್ತಾರಪ್ಪ ಅಂತೇಳಿ. ಮೊದಲನೇದ್ದು ಸಿದ್ದರಾಮಯ್ಯನವರು, ಎರಡನೇದ್ದು ಯಡಿಯೂರಪ್ಪನವರು, ಮೂರನೇದು ದಿನ ನೋಡ್ಬೇಕು ಅದು ಯಾರು ಬರ್ತಾರೋ ಗೊತ್ತಿಲ್ಲ. ಇವರು ಬಂದುಬಿಟ್ಟು ಅಂಥ ನಾಯಕರು ಕರ್ನಾಟಕದಲ್ಲಿ ಕಾಣೋದಿಲ್ಲ. ದೇವೇಗೌಡರು ಇಂಥ ವಯಸ್ಸಾಗ್ಯದ, ಆದರೂ ಹಳೆ ಮೈಸೂರಿಗೆ ಸೀಮಿತ ಆಗಿದ್ದಾರೆ. ಕುಮಾರಸ್ವಾಮಿಗಳು ಅವರು ಸಹಿತ ಈ ಯಡಿಯೂರಪ್ಪನವರು ಒಂದು ಮಟ್ಟಕ್ಕೆ ಬರ್ತಾರ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಅದು. ಯಾಕಂದ್ರೆ ಅದೇನಿದ್ರು ಒಕ್ಕಲಿಗರ ಸೀಮಿತನ, ಅದರಲ್ಲೂ ಒಕ್ಕಲಿಗರ ಅನೇಕ ಲೀಡರ್ಗಳಿದ್ದಾರೆ. ಹೀಗಾಗಿ ಇವತ್ತು ಯಡಿಯೂರಪ್ಪನವರು ತಮ್ಮದೇ ನೆಲಗಟ್ಟಿನಲ್ಲೇ ಈ ಸಲ ಗೆದ್ದು ಬರಬೇಕು ಮತ್ತು ತಮ್ಮ ಮಗನನ್ನು ಅಲ್ಲಿ CM ಮಾಡಬೇಕು ಅನ್ನೋಂಥ ಕನಸು ಕಂಡವರು. ಅದನ್ನು ಯಶಸ್ವಿ ಮಾಡೋದು ಚೆಲ್ಲಿ ಅಭಿಮಾನೋತ್ಸವವನ್ನು ಹಮ್ಮಿಕೊಂಡ್ರು. ಅವ್ರಿಗೆ ಬೇಕಾದ ಎಲ್ಲ BJPಯ ನಾಯಕರಿಗೆ ಒಂದಾಗಿದ್ದಾರೆ, ಎಕ್ಸೆಪ್ಟ್ ಯತ್ನಾಳರನ್ನು ಬಿಟ್ಟರೆ. ಉಳಿದವರೆಲ್ಲರೂ ಹೆಚ್ಚು ಕಡಿಮೆ ಇವತ್ತು ಸಪೋರ್ಟ್ ಮಾಡುವಂಥ ಅನಿವಾರ್ಯತೆ ಅದ. ಒಂದು ವೇಳೆ BJPಯಲ್ಲಿ ಇರಬೇಕಾಗಿತ್ತಂದ್ರೆ ಸಪೋರ್ಟ್ ಮಾಡಲೇಬೇಕು ಅನ್ನೋಂಥ ವಾತಾವರಣ ಅದ. ಇಂಥ ಸಂದರ್ಭದಲ್ಲಿ ಇವರ ವ್ಯಕ್ತಿತ್ವವನ್ನು ದೊಡ್ಡದು ಮಾಡುವಂಥ ಯಡಿಯೂರಪ್ಪನವರು ಎಷ್ಟು ಎತ್ತರಕ್ಕೆ ಬೆಳೆಸ್ತೀವೋ ಅಷ್ಟು BJP ಅಧಿಕಾರಕ್ಕೆ ಬರ್ತದೆ ಅನ್ನೋದು ಈಗಾಗಲೇ ಮೋದಿ ಮತ್ತು ಶಾರ್ ಅವರಿಗೆ ಗೊತ್ತಾಗ್ಯದ. ರಿಪೋರ್ಟ್ಸ್ಗಳು ಸಹಿತ ತರಿಸ್ಕೊಂಡಿದ್ದಾರೆ ಯಡಿಯೂರಪ್ಪನ ಬದಲಾಗಿರುವಂಥದ್ದು. ಇಲ್ಲ ಅವ್ನು ನೆನ್ಪಿಡ್ಬೇಕಾಗ್ಯದ. ಇದ್ರ ಜೊತೆಗೆ ಇನ್ನೊಂದು ಭಾಳ ಪ್ರಮುಖವಾದದ್ದು ಏನಪ್ಪ ಅಂತಂದ್ರೆ ಯಡಿಯೂರಪ್ಪನವರ ಬೆಳೆಸೋ ಜೊತೆಗೆ ಇವ್ರ ಜೊತೆಗೆ ಇನ್ನೂ ಏನೇನು ಮಾಡಿದ್ರೆ ಗೆಲ್ಲಕ್ಕೆ ಸಾಧ್ಯದ. SIR ಅಂತ ಈಗಾಗಲೇ ವಿರೋಧಿಗಳು ವಿರೋಧ ಮಾಡ್ತಾ ಇದ್ದಾರೆ, ಇದು ಬೇಡ,
ಇದು ಕೇವಲ ಬಿ ಜೆ ಪಿ ಗೆಲ್ಲೋಕೆ ಮಾಡಿದ್ದು ಅಂತೇಳಿ. ಆದರೂ ಅದು ಆಗೋದು SIR ಅದರ ಯಾವ ರೀತಿ ಆಗ್ತದೆ ನೋಡಬೇಕಾಗಿದೆ. ಅದೇ ಕಾಲಕ್ಕೆ EVMಗಳ ಬಳಕೆನ ಆಗೋದು, ಬ್ಯಾಲೆಟ್ ಪೇಪರ್ ಆಗೋದಿಲ್ಲ. ಮತ್ತು ಎಲ್ಲ EVMಗಳಿಗೆ VVPAT ಇಲ್ಲ. ಅದ್ರ ಜೊತೆಗೆ 2-1 ನಮ್ಮ ಚೀಫ್ ಕಮಿಷನರ್, ಎಲೆಕ್ಷನ್ ಕಮಿಷನರ್ 2-1 ಆಯ್ಕೆ ಆದಂಥವ್ರು. ಇವತ್ತು ನಿಮಗೆ ಗೊತ್ತದ ಯಾವ ರೀತಿಯಾಗಿ ಎಲೆಕ್ಷನ್ ಅವ್ರು ಮಾಡ್ತಾಯಿದ್ದಾರೆ ಅಂತೇಳಿ. ಜ್ಞಾನೇಶ್ ಕುಮಾರ್ ಇವೆಲ್ಲರೂ ಇಟ್ಕೊಂಡು ಮ್ಯಾಲಿದು ಒಂದು ವ್ಯಕ್ತಿತ್ವ, ಯಡಿಯೂರಪ್ಪನವರು ಅಂತ ಒಂದು ವ್ಯಕ್ತಿತ್ವ ತಂದು ಲಿಂಗಾಯತ ಲಾಬಿ ಜೊತೆಗೆ ಇನ್ನೊಂದು ಪ್ಲ್ಯಾನ್ ಮಾಡಿದ್ದಾರೆ ಅವರು. ಈಗ ಆ ಮಾತನ್ನು ಚರ್ಚೆನೂ ಮಾಡಿದ್ವಿ ನಾವು. ಒಕ್ಕಲಿಗ ಲಾಬಿಯನ್ನು ಮತ್ತು ಲಿಂಗಾಯತ ಲಾಬಿಯನ್ನು ಕೂಡಿಸುವಂಥ ಜಂಟಿ ಮಾಡುವಂಥದ್ದು ಮಾಡಿ ಈಗೇನು ಸಿದ್ದರಾಮಯ್ಯನವರು ಒಂದು ಹೊಸ ಒಂದೇನು OBC ಅಹಿಂದವನ್ನು ಮಾಡಿಕೊಂಡು SC ST ಅಂದರೆ ದಲಿತರು, ಆದಿವಾಸಿ ಜನಾಂಗ, ಅದ್ರ ಜೊತೆಗೆ ಹಿಂದುಳಿದವರು ಮೇಲೆ ಅಲ್ಪಸಂಖ್ಯಾತರು ಕೂಡಿಸಿಕೊಳ್ಳುವಂಥ ಪ್ರಯತ್ನ ಮಾಡಿ ಸಿದ್ದರಾಮೋತ್ಸವವನ್ನು ಮಾಡಿದರು. ಅದಕ್ಕೆ ಪ್ರತಿಯಾಗಿ ಇವತ್ತು ಈ ಅಭಿಮಾನೋತ್ಸವವನ್ನು BJPಗರು ಮಾಡ್ತಾಯಿದ್ದಾರೆ, ಯಡಿಯೂರಪ್ಪನವ್ರು ಮಾಡ್ತಾಯಿದ್ದಾರೆ. ಹೀಗಾಗಿ ಇಲ್ಲಿ ಉದ್ದೇಶದಿಂದ 2028ರಲ್ಲಿ ಶತಾಯಗತಾಗಿ ಗೆಲ್ಲೋದು. ಈಗಿನ ಮಟ್ಟಿಗೆ ನೋಡಿದ್ರೆ ಕಾಂಗ್ರೆಸ್ ಎತ್ತರದಿಂದ ಕಾಣ್ತದೆ. ಆದರೆ ಇನ್ನೊಂದು ಮಾತನ್ನು ಹಿಂದಿನ ಮೊನ್ನೆಯ ಒಂದು ಇಂಟರ್ವ್ಯೂನಲ್ಲಿ ಅಶೋಕ್ ಅವರು ಹೇಳ್ತಾರೆ, ಅಶೋಕ್ ಅವರು, ನಾವು ಈ ಸಲ ನಿಶ್ಚಿತವಾಗಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತೀವಿ, 25 ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತೀವಿ ಅನ್ನೋಂಗೆ ಮಾತಾಡಿದ್ದಾರೆ. ಗಂಡು ಮಕ್ಕಳಿಗೆ ಸಹಿತ ಫ್ರೀ ಬಸ್ ಕೊಡ್ತೀವಿ ಅನ್ನೋಂಥ ಮಾತಾಡಿದ್ದಾರೆ. ಅದು ಸಾಧ್ಯನೋ ಅಸಾಧ್ಯನೋ ಬೇರೆ ಮಾತು, ಅದ್ರ ಘೋಷಣೆ ಮಾಡಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಭಾಳ ಎಚ್ಚರಿಕೆಯಿಂದ ಈ ಡೆವಲಪ್ಮೆಂಟನ್ನು ನೋಡಬೇಕಾಗಿದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈ ಅಭಿಮಾನೋತ್ಸವವನ್ನು ಭಾಳ ಎಚ್ಚರಿಕೆಯಿಂದ, ಒಂದು ವೇಳೆ ಅಭಿಮಾನೋತ್ಸವವನ್ನು ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಳೋದು ಹೋದ್ರೆ ಮತ್ತು ನಡೆದದಲ್ಲಿ ನಾಸ್ಯಂ ಸಿದ್ದು ಮತ್ತು DK ಅವ್ರ ಮಧ್ಯದಲ್ಲಿ ಇದು ಮುಂದುವರೆದ್ರೆ 2022ರಲ್ಲಿ ಕರ್ನಾಟಕದಿಂದ ಕಾಂಗ್ರೆಸ್ ಕಾಲು ಕೀಳೋದು ಗ್ಯಾರಂಟಿನಾ ಅನ್ನುವಂಥದ್ದು. ಯಾಕಂದರೆ ಇವತ್ತು ಕೊರತೆ ಇರೋದು ಈಗಾಗಲೇ BJPಗೂ ಅರ್ಥ ಆಗ್ಯದ. ನಾವು ತಪ್ಪು ಏನು ಮಾಡಿದ್ವಿ ಅಂದರೆ ಗ್ಯಾರಂಟಿ ಬಗ್ಗೆ ಮಾತಾಡಲಿಲ್ಲ. ಈಗ ಎಲ್ಲ ಕಡೆ ಮಾತಾಡ್ತಾ ಇದ್ದಾರೆ ಗ್ಯಾರಂಟಿ ನಾವು ಕೊಡ್ತೀವಿ ಅಂದರೆ. ದೆಹಲಿಯಲ್ಲಿ ಅದನ್ನು ಹೇಳಿದಾಗ ದೆಹಲಿಯಲ್ಲಿ ಆಯ್ಕೆ ಆದರು. ಇವತ್ತು ಎಷ್ಟು ಕೊಡ್ತಾ ಇದ್ದಾರೆ ಆ ಮತ್ತು ಬೇರೆ. ಅಲ್ಲಿ ರೇಖಾ ಗುಪ್ತಾ ಅವರು CM ಆಫ್ ದ ದೆಹಲಿ. ಇಲ್ಲೂ ಅದು ಆಗೋದನ್ನು ಗ್ಯಾರಂಟಿ ಘೋಷಣೆ ಮಾಡೇ ಮಾಡ್ತಾರೆ. ಅದು ಎಷ್ಟು ಮಟ್ಟಿಗೆ ಅನುಷ್ಠಾನಗೊಳಿಸ್ತಾರೋ ಅದ ನಂತರದ ಆಯ್ಕೆ ಆದ್ಮೇಲೆ ಮುಗಿದೋಯ್ತು. ಈಗ ನೋಡಿರಿ, ವೆಸ್ಟ್ ಬೆಂಗಾಲ್ ಗೆದ್ದರು, ಮುಗಿದೋಯ್ತು, ನಡೆದರು. ಅದೇ ಕಾಲ ಬಿಹಾರ ಗೆದ್ದರು, ಅಲ್ಲಿ ತಮ್ಮ BJP ಆಡಳಿತ ನಡೀತು, ಗೆಲ್ಲೋದು ಅಲ್ಲಿ ಅವ್ರು ಬಿಟ್ಟು ನಡೆದು ಮತ್ತೆ ಎಲೆಕ್ಷನ್ ಬಂದರೆ ಮತ್ತೆ ಘೋಷಣೆ ಮಾಡುವಂಥದ್ದು ಇವೆಲ್ಲರೂ ನಾವು ನೋಡ್ತಾ ಇದ್ದೀವಿ ಆ ಕಳೆದ 12 ವರ್ಷಗಳಿಂದ. ಅದೇನೋ ಆಗಲಿ, ಈಗ ಮಾತ್ರ BJPಯ ಈ ಒಂದು ಇವತ್ತಿನ ನಿನ್ನೆ ಮತ್ತು ಇವತ್ತಿನ ಅವರ ಕಾರ್ಯಕ್ರಮವನ್ನು ನೋಡಿದಾಗ ಅದರಲ್ಲೂ ಯಡಿಯೂರಪ್ಪರ ಬದಲಾಗಿ ಎಲ್ಲ ಸ್ವಾಮೀಜಿಗಳು, ಅದರಲ್ಲೂ ಮೇನ್ ಈ ರಾಜ್ಯದ ದೊಡ್ಡ ಸ್ವಾಮೀಜಿಗಳು ಭಾಳ ಒಳ್ಳೆಯ ಮಾತುಗಳನ್ನ ಆಡೋ ಜೊತೆಗೆ ಅವರೊಬ್ಬ ಯೋಗ್ಯ ನಾಯಕರು ಅನ್ನೋದನ್ನು ಬಿಂಬಿಸ್ತಾ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ಕರ್ನಾಟಕದ ಎಲ್ಲ BJP ನಾಯಕರು, ಕೆಲವೆಲ್ಲೂ ಇರ್ಬೋದು ಅಂಥವ್ರನ್ನ ಬಿಟ್ಟರೆ ಉಳಿದವರು ಎಲ್ಲರೂ ಹಾಜರು. ಅದೇ ಇದೇ ಸಂದರ್ಭದಲ್ಲಿ ಕುಮಾರಸ್ವಾಮಿ ಬರಬೇಕಾಗಿತ್ತು, ಬಂದಿಲ್ಲ. ಇದೇನು ತೋರಿಸ್ತದಪ್ಪ ಅಂತಂದ್ರೆ ಅವ್ರಿಗೆ ಆಸಕ್ತಿ ಇಲ್ಲವೋ ಏನೋ ಗೊತ್ತಿಲ್ಲ. HD ಕುಮಾರಸ್ವಾಮಿ ಅವ್ರಿಗೆ ಬಂದಿಲ್ಲ. ಹೀಗಾಗಿ ಮುಂಬರುವ ಎಲೆಕ್ಷನ್ದಲ್ಲಿ ಒಂದು ಕೊರತೆ ಆಗ್ಬೋದೇನೋ. ಮೋದಿ ಮತ್ತು ಚಾರ್ ಅವರು ಬಯಸ್ತಾ ಇದ್ದಾರೆ ಇದು ಲಿಂಗಾಯತ್ ಮತ್ತು ಒಕ್ಕಲಿಗರ ಲಾಬಿ ಕೂಡಿಸ್ಬೇಕಂತೇಳಿ. ಬಟ್ ಅದು ಕೂಡುವ ಸಾಧ್ಯತೆಗಳು ಕಡಿಮೆ ಏನೋ ಅನ್ನುವಂಥ ಮಾತು. ಯಾಕೆಂದರೆ ಈಗಾಗಲೇ ಹಲವು ಸಲ ನಮ್ಮ ಕುಮಾರಸ್ವಾಮಿ ನಾನು CM ಪೋಸ್ಟ್ ಸ್ಪರ್ಧೆ ಅಂತ ಹೇಳಿದ್ದರಿಂದಾಗಿ ಇದೇ ಸಮಯದಲ್ಲಿ ಯಡಿಯೂರಪ್ಪನವರು ಸಹಿತ ತಮ್ಮ ಮಗನಾದ ಸ್ಪರ್ಧೆ ಅನ್ನೋ ಹೇಳೋದ್ರಿಂದಾಗಿ ಮತ್ತು ಈ ಹಿಂದಿನ ಫಂಕ್ಷನ್ಗೆ HDಗೆ ಬರದೇ ಹೋಗಿದ್ದರಿಂದಾಗಿ ಸಹಜವಾಗಿ 2022ರಲ್ಲಿ ಈ ಒಂದು ಹೊಂದಾಣಿಕೆ ಆಗದ ಸರ್ಕಾರ ಒಂದು ವೇಳೆ ಆಯ್ಕೆ ಆಯ್ತು BJPದು ಅಂತೇಳಿ. ಆದರೆ ನಮ್ಮ ಸ್ವಬರದ ಮೇಲೆ ಆರಿಸಿ ಬರಬೇಕು ಅನ್ನೋಂಥ ಕಾರಣಕ್ಕಾಗಿನ ಈ ದೊಡ್ಡ ಫಂಕ್ಷನನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ನೀವು ನೋಡ್ತಾ ಇದ್ದೀರಿ, ಅದನ್ನು ನೋಡ್ರಿ ನೀವು ಏನಾಗ್ಬೋದು, ನಾಳೆ ದಿನದಲ್ಲಿ ಮುಂದಿನ ದಿನದಲ್ಲಿ ಎಷ್ಟು ಇಫೆಕ್ಟ್ ಆಗ್ಬೋದು ಅನ್ನೋದು ಸಹಿತ ನೋಡ್ತಾ ಒಟ್ಟಾರೆಯಾಗಿ ಇವತ್ತು ನಡೆದಂಥ ಈ ಒಂದು ಅಭಿಮಾನೋತ್ಸವ ಸಿದ್ದರಾಮೋತ್ಸವಕ್ಕೆ ಉತ್ತರ, ಕನಕೋತ್ಸವಕ್ಕೆ ಉತ್ತರ, ಜೊತೆ ನಿಮಗಿದು ನಾವು ಮುಂದಿದ್ದೀವಿ ಅಂತ ತಿಳಿಸುವಂಥದ್ದು. ಜೊತೆಗೆ ಇದೆಲ್ಲಕ್ಕಿಂತ ಹೆಚ್ಚಿಗೆ ಏನಪ್ಪ ಅಂದ್ರೆ ಅವರು ಸಹ ಈಗಾಗಲೇ ಗ್ಯಾರಂಟಿಗಳಾಗಿರ್ಬೋದು, ಇನ್ನುಳಿದಾಗಿರ್ಬೋದು ಎರಡೂ ಕೊಡುವಂಥ ದೊಡ್ಡ ಪ್ರಯತ್ನ ನಡೆಸಿದ್ದಾರೆ. ಆದರೆ ಈ ಸಂದರ್ಭ ನಾವು ಹೇಳ್ಕೊಳ್ಳೋದು ಇಷ್ಟ, ಇವೆಲ್ಲ ಗ್ಯಾರಂಟಿಗಳಿಗಿಂತ ಭಾಳ ಮುಖ್ಯ ಗ್ಯಾರಂಟಿ
10+2 ಮಿನಿಮಮ್ ಎಲ್ಲ ಮಕ್ಕಳಿಗೆ ಸರ್ಕಾರಿ ಶಾಲೆಗಳು ಅದು ಉನ್ನತ ಶಿಕ್ಷಣವರೆಗೆ ಕೊಟ್ಟರು ಅಡ್ಡಿಲ್ಲ, ಆದರೆ 10+2ವರೆಗೆ ಒಂದು ಶಿಕ್ಷಣ ಫ್ರೀ ಆಗಬೇಕು. ಮತ್ತು KPS ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್ ಅಂತ ಮಾಡ್ತಾಯಿದ್ದಾರೆ, ಕೆಲವು 5 ಮಕ್ಕಳನ್ನ ಸೆಲೆಕ್ಷನ್ ಮಾಡುವಾಗ ಅದಾಗಬಾರ್ದು. ಪ್ರತಿಯೊಬ್ಬ ಮಗುವಿಗೂ ಶಿಕ್ಷಣ ಸಿಗುವಂಥ ಗ್ಯಾರಂಟಿ ತರುವಂಥ ಕೆಲಸ ಮಾಡಿದರೆ, ಮತ್ತು ಎಲ್ಲರಿಗೂ ಆರೋಗ್ಯ ಸಿಗುವಂಥ ಒಂದು ನಿರ್ಧಾರ ತೆಗೆದುಕೊಂಡ್ರೆ, ಫ್ರೀ ಮೆಡಿಸಿನ್ ತೊಗೊಂಡ್ರೆ ಅಥವಾ ಫ್ರೀ ಆರೋಗ್ಯದ ಖರ್ಚನ್ನು ತೊಗೊಂಡ್ರೆ ನಿಶ್ಚಿತವಾಗಿಯೂ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ BJPಯವರು ಗೆಲ್ಲಬಹುದೇನೋ. ಆದರೆ ಅವ್ರು ಮಾಡ್ತಾರಿಲ್ಲ ಗೊತ್ತಿಲ್ಲ. ಕಾಂಗ್ರೆಸ್ಸಿಗರು ಸಹಿತ ಈ ದೇಶಕ್ಕೆ ಚಿಂತನೆ ಮಾಡೋದು, ಇವಾಗ ಗ್ಯಾರಂಟಿಗಿಂತ ಹೆಚ್ಚು ಗ್ಯಾರಂಟಿ ಕೊಡಬೇಕಾಗಿದ್ದು ಎಲ್ಲರಿಗೂ ಉದ್ಯೋಗ ಗ್ಯಾರಂಟಿ. ಹೌದಪ್ಪ, ಇಲ್ಲಿ ಉದ್ಯೋಗ ಸಿಗ್ತದಂತ ಗ್ಯಾರಂಟಿ ಕೊಟ್ಟರೆ ನಿಶ್ಚಿತವಾಗಿ ಅವ್ರು ಮುಂದಿನ 2022ರಲ್ಲಿ ಗೆಲ್ಲುವ ಆಸಾಮಿ ಅವರ ಆಗ್ತಾರೆ ಅನ್ನೋದು ಎರಡು ಮಾತಿಲ್ಲ. ನೋಡ್ಬೇಕಿನ್ನ ಇಬ್ಬರು ಗ್ಯಾರಂಟಿಗಳಿಗೆ ಬೆನ್ನತ್ತು ಸಾಧ್ಯಗಳಿದ್ದಾವೆ, BJPಗರು ಮತ್ತು ಕಾಂಗ್ರೆಸ್ಸಿಗರು. ಅದೇ ಕಾಲಕ್ಕೆ JDS ಸಹಿತ ಆ ಕೆಲಸ ಮಾಡೋ ಒಂದು ಪ್ರಯತ್ನ ನಡೆಸದ. ಹೀಗಾಗಿ 2022ರಲ್ಲಿ ಗ್ಯಾರಂಟಿಗಳ ಹಾವಳಿ ಇವತ್ತು ನಡಕ ಶಿಕ್ಷಣ ಮತ್ತು ಆರೋಗ್ಯ ಫ್ರೀ ಕೊಟ್ಟರೆ ಮೊಹಲ್ಲಾ ಕ್ಲಿನಿಕ್ ಅಂತ ಹೇಳಿ ದಿಲ್ಲಿ ಮಾಡಿದ್ರಲ್ಲ, ಅಂಥ ಕ್ಲಿನಿಕ್ಗಳು ಮತ್ತು ಪ್ರತಿ ಹಳ್ಳಿಗೂ ಶಾಲೆಗಳು ಅದು ಅಪ್ ಟು 10+2 ಮಾಡಿದರೆ ಫ್ರೀ ಕೊಟ್ಟರೆ, ಕ್ವಾಲಿಟಿ ಎಜುಕೇಷನ್ KPS ಕೊಟ್ಟರೆ ನಿಶ್ಚಿತವಾಗಿಯೂ ಕೊಡ್ತಾರೆ ಅನ್ನೋಂಥ ಭರವಸೆ ಕೊಟ್ಟವ್ರಿಗೆ ಕರ್ನಾಟಕ ಜನ ಒಲಿಯುವಂಗೆ ಕಾಣ್ತದೆ. ಏನಂತ ನೀವು ಇದಕ್ಕೆ ಇದ್ರ ಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯದ ಕೈಗೊಂಡು ವಂದನೆ. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.